ವೀಕ್ಷಕರೇ, ನಾನೀಗ ಎಗ್ ಗ್ರೇವಿ ಮಸಾಲ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಭಾಳ ಈಸಿ, ಭಾಳ ಬೇಗ, ಸಮಯ ಏನಿಲ್ಲ ಅಂದರೆ 10 ನಿಮಿಷ 15 ನಿಮಿಷ ನಿಮಗೆ ಸಾಕು. ಚಪಾತಿ ಮಾಡಿಟ್ಕೊಂಡ್ರೆ ದಿಢೀರ್ ಸಾಂಬಾರಿಗೆ, ರೈಸಿಗೆ ಅಥವಾ ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕಾದರೂ ನೀವು ಇದನ್ನು ಗ್ರೇವಿ ಪಲ್ಯನ ನೀವು ಯೂಸ್ ಮಾಡ್ಬೋದು. ದಿಢೀರ್ ಆಗೋ ಅಂಥದನ್ನು ನಾನೀಗ ಭಾಳ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಕೊತ್ತಂಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಚಕ್ಕಿ, ಯಾಲಕ್ಕಿ, ಲವಂಗ, ಮೆಣಸಿನಕಾಳು, ಹಸಿ ಶುಂಠಿ ಇಷ್ಟು ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಇದು ಮಸಾಲ ಐಟಮ್ ಬೇಡ ಅಂದರೆ ಗರಂ ಮಸಾಲ ತೊಗೋಬೋದು. ನಾನು ಗರಂ ಮಸಾಲ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಇದೆಲ್ಲ ಏನು ಬೇಡ, ಮನೆಯಲ್ಲಿರೋದನ್ನೇ ಹಾಕೋಣ ಅಂತ ನಾನು ಇಷ್ಟು ಮಸಾಲೆ ಅಷ್ಟೇ ತೊಗೊಂಡಿದ್ದೀನಿ. ಇದಾದ ನಂತರ ನಾನು ಎಗ್ ತೊಗೊಂಡಿದ್ದೀನಿ. ಎಗ್ಗನ್ನು ನೋಡಿರಿ ಯಾವ್ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಿ ಅಂತ. ಈ ಶೇಪಲ್ಲಿ ಕೂಡ ಕಟ್ ಮಾಡಿದ್ದೀನಿ ನಾನು, ನಮ್ಮ ತಂದೆಯರಿಗೆ ಅನುಕೂಲ ಆಗಲಿ ಅಂತ ಈ ರೀತಿ ಶೇಪಲ್ಲಿ, ಈ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಈ ರೀತಿ ಇಷ್ಟ, ಅದಕ್ಕೆ ನನ್ನ ಮಗಳಿಗೆ ಈ ರೀತಿ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಇಷ್ಟು ಶೇಪಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಅದಾದ ನಂತರ ಟೊಮೊಟೊ, ಈರುಳ್ಳಿ, ಕೊಬ್ಬರಿ, ಇದು ಏನಕ್ಕೆ ಅಂದರೆ ನಮಗೆ ಗ್ರೇವಿ ಬೇಕಲ್ವಾ ಎಗ್ಗಿಗೆ, ಅದಕ್ಕೋಸ್ಕರ ನಾವು ಹೆಚ್ಚಿಕೊಂಡಿವಿ. ಇದು ಮತ್ತು ತಿರ್ಗಾ ಅರ್ಧ ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬರೀ ಗ್ರೇವಿ ಇರೋದಕ್ಕಿಂತ ಗ್ರೇವಿ ಜೊತೆ ಸ್ವಲ್ಪ ಈರುಳ್ಳಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸಿಂದ ಮಾಡ್ಬೋದು ನೋಡಿ, ಇಷ್ಟು ಸುಲಭ ಐಟಮ್ಸ್ ಇಷ್ಟೇ ಇರೋದು. ಈಗ ನಾನು ಏನು ಮಾಡೋದು ಅಂದರೆ, ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನೀವು ಯಾವುದೇ ರೀತಿ ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಉಳಿದಿಲ್ಲ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋದು. ಏನೇನು ಮಿಕ್ಸಿ ಮಾಡ್ಕೊಳ್ಳೋದು ಅಂದರೆ, ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊತೀನಿ, ಅದಾದ ನಂತರ ಚಕ್ಕೆ ಹಾಕ್ಕೊಂಡಿದ್ದೀನಿ, ಅದಾದ ನಂತರ ನೋಡಿ ಯಾಲಕ್ಕಿ, ಮೆಣಸಿನಕಾಳು, ಲವಂಗ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರ್ ಹಾಕ್ಕೊತೀನಿ ನಾನು. ಧನಿಯಾ ಕಾಳು ಬೇಕು ಅಂದರೆ ನೀವು ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿನಿ ನೋಡಿರಿ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಇಷ್ಟು ಹಾಕ್ಕೊಂಡಿದ್ದೀನಲ್ಲ, ಈಗ ಟೊಮೊಟೊ ಹಾಕ್ಕೊತೀನಿ, 1 ಈರುಳ್ಳಿ ಹಾಕ್ಕೊತೀನಿ, ಅದ್ರ ಜೊತೆಗೆ ಕೊಬ್ಬರಿ. ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಈಗ ಸಣ್ಣಕ್ಕೆ ನೀವು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಯಾವುದೇ ರೀತಿ ತದಿಯಾಗಿ ರುಬ್ಕೋಬೇಡಿ, ಏಕೆಂದರೆ ನಿಮಗೆ ನೀವು ಬೇಕಾಗಿರುವಂಥದ್ದು, ನಿಮಗೆ ಎಗ್ ಮಸಾಲ ಗ್ರೇವಿ ಅದು ಅನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಕೊನೆಗೆ ಉಪ್ಪು ಖಾರ ಪುಡಿ ಹಾಕೊಳ್ಳೋಣಂತೆ. ಇದಕ್ಕೆ ನೀವು ಮೆಣಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳೋಂಗಿಲ್ಲ, ಮೆಣಸಿನ್ಕಾಯಿ 2 ಹಾಕ್ಕೊಳ್ರಿ. ಅದಾದ ನಂತರ ನೀವು ಗ್ರೇವಿ ಮಾಡ್ತಿರಲ್ಲ, ಒಗ್ಗರಣೆ ಕೊಡ್ತಿರಲ್ಲ, ಆವಾಗ ಖಾರ ಪುಡಿ ಹಾಕ್ಕೊಳ್ಳುವಂತ್ರಿ. ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ನೀವು ಬೇಕು ಅಂದರೆ ಹಾಕ್ಕೋಬೋದು, ಅಡಿಷ್ನಲ್ ಅದು. ಇಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನೋಡಿ, ಈಗ ನಾನು ಈ ರೀತಿ ಸಣ್ಣಕ್ಕೆ ನೋಡಿ, ಯಾವ ರೀತಿ ಅಂದರೆ ಏನೂ ಸಿಗೋದಿಲ್ಲ, ಆ ರೀತಿ ಸಣ್ಣಕ್ಕೆ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ರಿ. ಈಗ ಗ್ರೇವಿಗೆಲ್ಲ ರೆಡಿ ಆಗೋಯ್ತು. ಈಗ ಒಗ್ಗರಣೆ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ಮೊದಲಿಗೆ ಹೇಳ್ಕೊಡ್ತಾಯಿದ್ದೀನಿ. ಈಗ ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಮೊದಲಿಗೆ ನಾವು ಎಗ್ಗನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ನೀವು ಎಗ್ ಗ್ರೇವಿ ಮಾಡಿದಾಗ ಎಗ್ ನೋಡೋಕ್ಕೆ ಲುಕ್ ಕಾಣಬೇಕಲ್ವಾ, ನಿಮ್ಗೆ ತಿನ್ನಬೇಕು ಅಂತ ಟೇಸ್ಟ್ ಅನ್ನಿಸ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಎಗ್ ಹಾಕ್ತೀನಿ ನಾನು, ಅಂದರೆ ಕಲ್ಲರಿಗೋಸ್ಕರ. ಆಮೇಲೆ ಇನ್ನೊಂದು ಏನಂದರೆ, ಇದ್ರ ಒಳಗೆ ಈ ಎಣ್ಣೆ ಪದಾರ್ಥ, ಈ ಸ್ವಲ್ಪ ನಾವು ಖಾರ ಪುಡಿ ಉಪ್ಪು ಹಾಕ್ತೀವಲ್ಲ, ಅದು ಈ ಎಣ್ಣೆ, ಇದು ಎಗ್ಗಿನ ನೋಡಿ ಈ ಥರ ತೂತು ಮಾಡಿದಿರಲ್ಲ, ಇದರೊಳಗೆ ಮಸಾಲ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು, ಇಷ್ಟನ್ನಷ್ಟೇ ಹಾಕ್ಕೊಳ್ರಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳ್ರಿ, ಏನೂ ತೊಂದರೆ ಇಲ್ಲ. ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ, ಹೀಗೆ ಸ್ವಲ್ಪ ಕಲರ್ ಬೇಕಲ್ವ ನಿಮಗೂ, ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೋತೀನಿ. ನೋಡಿ ಈ ರೀತಿ ಸಪ್ರೇಟ್ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಗ್ರೇವಿ ಮಾಡ್ಕೊಳ್ಳೋಣ. ಮೊದಲಿಗೆ ಏನು ಮಾಡೋಣ ನೋಡಿ, ಎಣ್ಣೆ ಹಾಕ್ಕೊತೀನಿ 2 ಸ್ಪೂನಷ್ಟು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತೀನಿ ನೋಡಿ. 1 ಈರುಳ್ಳಿ ಹೆಚ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಇದು ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ 1 ಸ್ಪೂನು ಖಾರ ಪುಡಿ ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ರಿ. ನಿಮ್ಮದು ಖಾರ ಯಾವ ರೀತಿ ಇದೆಯೋ ಅದ್ರ ಮೇಲೆ ಡಿಪೆಂಡು. ಹಸಿಮೆಣ್ಸಿನ್ಕಾಯಿ ಹೇಳಿದ್ನಲ್ಲ, ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಖಾರ ಪುಡಿ ಕಡಿಮೆ ಹಾಕ್ಕೊಳ್ರಿ. ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ. ಈಗ ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ.
ಖಾರ ಪುಡಿ, ಉಪ್ಪು. ನಿಮಗೆ ಹೇಳಿದ್ನೆಲ್ಲ ಗರಂ ಮಸಾಲ ಬೇಕು ಅಂದರೆ ಗರಂ ಮಸಾಲ ಹಾಕ್ಕೊಳ್ರಿ. ಬಟ್ ಮಸಾಲ ಎರಡೆರಡು ಸರಿ ಹಾಕ್ಕೊಬೇಡ್ರಿ. ರುಬ್ಬೋದ್ರಲ್ಲಿ ಒಂದು ಸರಿ ಹಾಕ್ಕೊಂಡು ಗರಂ ಮಸಾಲ ಮತ್ತೆ ಮೇಲ್ಗಡೆ ಹಾಕ್ಕೊಬೇಡ್ರಿ. ಯಾಕೆಂದರೆ ಅದು ಗ್ರೇವಿಯಲ್ಲಿ ನಿಮಗೆ ಬರೀ ಮಸಾಲ ಸ್ಮೆಲ್ ಬರುತ್ತೆ. ಭಾಳ ಅಂದರೆ ಬರೀ ಮಸಾಲನೇ ಆಗಿರೋದ್ರಿಂದ ನಿಮಗೆ ಗ್ರೇವಿ ಟೇಸ್ಟೇ ಹೋಗ್ಬಿಡುತ್ತೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನೀವು ಎಗ್ ಕರಿ ಮಸಾಲ ಅಂತ ಸಿಗುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ರಿ. ಅಡ್ಡಿ ಇಲ್ಲ, ಏನು ತೊಂದರೆ ಇಲ್ಲ. ಅದನ್ನಾದರೂ ಹಾಕ್ಕೊಳ್ರಿ. ನೋಡಿರಿ, ಈಗ ಕಂದು ಬಣ್ಣ ಬರೋರ್ಗು ನಾನು ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇದೆ. ನಾನು ಹೇಳಿನಲ್ಲ, ಇಷ್ಟನ್ನು ನೀವು ಹಾಕ್ರಿ. ಎಗ್ ಕರಿ ಮಸಾಲ ಬೇಕು ಅಂದರೆ ಹಾಕ್ಕೊಳ್ರಿ. ಕೆಲವರು ಗೋಡಂಬಿ ಹಾಕ್ರಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಗೋಡಂಬಿ ಹಾಕ್ಬೋದು. ಗೋಡಂಬಿ ಹಾಕಿದರೆ ಏನಾಗುತ್ತೆ ಗೊತ್ತಾ, ಅದು ಗ್ರೇವಿ ಸ್ವಲ್ಪ ಸ್ವೀಟ್. ಯಾಕೆಂದರೆ ಗೋಡಂಬಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಥಿಕ್ನೆಸ್ ಬರಲಿ ಅಂತ ಗೋಡಂಬಿ ಹಾಕ್ತಾರೆ. ಅದೇನೂ ತೊಂದರೆ ಇಲ್ಲ. ಬಟ್ ಅದು ಸ್ವೀಟ್ ಅನಿಸುತ್ತೆ. ನಿಮಗೆ ಗ್ರೇವಿ ಸ್ವೀಟ್ ಅನಿಸುತ್ತೆ. ಅಂದರೆ ಒಂಥರ ಸ್ಪೈಸಿಯಾಗಿರಲ್ಲ, ಸ್ವೀಟ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿರಿ, ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನು ನೀವು ಅಷ್ಟು ನೀರನ್ನು ಹಾಕ್ಕೊಳ್ರಿ. ಈಗ ನಾನು ಎಗ್ ಇದ್ರೊಳಗೆ ಹಾಕ್ತೀನಿ. ಏನು ಅಕ್ಕ ಇಷ್ಟೊಂದು ಎಗ್ ಹಾಕ್ತಿದ್ದಾರೆ ಅಂತ ಅನ್ಕೋಬೋದು. ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೀನಿ, ದಾವಣಗೆರೆಗೆ. ನಮ್ಮ ಮನೇಲಿ ಭಾಳ ಜನ ಇದ್ದೀವಿ ನಾವು, ಅದಕ್ಕೋಸ್ಕರ ಜಾಸ್ತಿನೇ ಸ್ವಲ್ಪ ಎಗ್ ಹಾಕಿದ್ದೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ನೀವು ಕುದಿಸ್ರಿ, ಅಷ್ಟೇ, ಜಾಸ್ತಿ ಕುದಿಸ್ಬೇಡ್ರಿ. ಗೈಸ್, ನಿಜವಾಗ್ಲೂ ಎಷ್ಟು ಟೇಸ್ಟ್ ಇದೆ ಗೊತ್ತಾ. ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಮನೇಲಿ ಒಂದ್ಸರಿ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ದಂಗೆ ಇರಬೇಡ್ರಿ. ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳ್ರಿ, ಸಬ್ಸ್ಕ್ರೈಬ್ ಆಗಿರಿ. ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಜಾಸ್ತಿ ಮಾಡಬೇಕು, ಅಡುಗೆ ಐಟಮ್ಸು ಇನ್ನೂ ಬೇರೆ ವೆರೈಟಿ ಮಾಡಬೇಕು ಅಂತ ನನಗೂ ಇಂಟ್ರೆಸ್ಟ್ ಬರುತ್ತೆ, ಖುಷಿ ಆಗುತ್ತೆ. ನೀವು ಇದನ್ನು ಮಾಡಿರಿ. ಹೇಳಿದ್ನಲ್ಲ, ಭಾಳ ಬೇಗ, ಮಿನಿಮಮ್ 15 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಇದು ಮಾಡಿ. ಓಕೆ, ಥ್ಯಾಂಕ್ ಯು.